ಬರ್ತಾರೆ ನನ್ನ ಹತ್ರ ನನಗೆ ಸಜೆಸ್ಟ್ ಮಾಡಿ ಅಂತ. ನಾನು ಆ್ಯಕ್ಚುಲಿ ಅವನ್ನೆಲ್ಲ ಕೌನ್ಸಿಲ್ ಮಾಡಿ ಕಳಿಸ್ತೀನಿ. ಇಂಥ ಕಡೆ ಮಾಡ್ತಾರೆ ಹೋಗಿ ಅಂತ ಹೇಳೋದೇ ತಪ್ಪದು. ಇದು ಭಾಳ ದೊಡ್ಡ ಸಮಸ್ಯೆ, ಎಲ್ಲ ಕಡೆನೂ ಸಮಸ್ಯೆ ಇದೆ. ಅದು ಎಲ್ಲಿಂದ ಶುರು ಆಗುತ್ತೆ ಅಂದರೆ ಹೇಳ್ತೀನಿ ನೋಡಿ, ಸಂಸಾರದಲ್ಲಿ ಶುರು ಆಗ್ತದೆ. ಈ ಒಂದು ಗರ್ಭಿಣಿ ಹೆಂಗಸರು ಗಂಡ ಮತ್ತು ಅವರ ಅತ್ತೆ ಮಾವ, ತಾಯಿ ತಂದೆ ಅವರೆಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಯಾವ ಮಗು ಆದರೂ ಪರವಾಗಿಲ್ಲ, ಎಲ್ಲ ಮಕ್ಕಳೇ ಸಾಕೋಣ ಬಿಡ್ರಿ ಅಂತೇಳ್ಬಿಟ್ಟು ಅಲ್ಲಿಂದ ಒಂದು ಪೀಠಿಕೆ ಬೇಕು. ಆ ಪೀಠಿಕೆ ಅಲ್ಲಿಂದ ಬರೆದಿರೋದ್ರಿಂದ ಭಾಳಷ್ಟು ಸಮಸ್ಯೆಗಳು, ಏನೋ ಗಂಡು ಮಗು ಆದ್ರೇ ಅದು ವಂಶ ಕಂಟಿನ್ಯೂ ಆಗ್ತದೆ, ಇಲ್ಲಾಂದ್ರೆ ವಂಶ ಸ್ಟಾಪ್ ಆಗಿಬಿಡುತ್ತೆ ಅಂತ ಒಂದು ಕೆಟ್ಟದೊಂದು ಅಭಿಪ್ರಾಯ ಆಗಿಬಿಟ್ಟಿದೆ ಜನರಲ್ಲಿ. ಅದರಿಂದ ಭಾಳ ಜನರಿಗೆ ಹಿಂಸೆ, ಭಾಳಷ್ಟು ಕಷ್ಟಪಡೋದು ಗರ್ಭಿಣಿ ಹಿಂಸೆ. ಈ ದೃಷ್ಟಿನಲ್ಲಿ ನೋಡಿ, ವಿಜ್ಞಾನ ತುಂಬ ಡೆವಲಪ್ ಆಗಿದೆ. ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೋಬೇಕು ನಾವು, ಕೆಟ್ಟದಕ್ಕೆ ಉಪಯೋಗಿಸ್ಕೋಬಾರ್ದು. ಉದಾಹರಣೆಗೆ ಕೆಲವು ಕಾಯಿಲೆಗಳು ಬರೀ ಜೆನೆಟಿಕ್ ಡಿಸೀಸ್ ಅಂತಿರ್ತದೆ. ಹೆಣ್ಮಗುವಾದ್ರೇ ಈ ಕಾಯಿಲೆ ಬರುತ್ತೆ, ಗಂಡು ಮಗುವಾದ್ರೇ ಈ ಕಾಯಿಲೆ ಬರುತ್ತೆ ಅಂತ ಒಂದು ಇದೆ. ಅದನ್ನು ಬರೀ ಒಂದು ಜೆನೆಟಿಕ್ ಸೆಂಟರ್ಸ್ನಲ್ಲಿ ಕಾಯಿಲೆ ಇದೆಯಿಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಮಾತ್ರ ಆ ಒಂದು ಸೆಕ್ಸ್ ಡಿಟೆಕ್ಷನ್ ಮಾಡೋದಕ್ಕೆ ಒಂದು ಪ್ರಾವಿಷನ್ ಇದೆ. ಅದನ್ನು ಭಾಳಷ್ಟು ಜನ ದುರುಪಯೋಗ ಪಡಿಸ್ಕೊಳ್ತಾರೆ, ತುಂಬ ತಪ್ಪು. ಕಾನೂನು ಚೆನ್ನಾಗಿದೆ, ಕಾನೂನು ಇಂಪ್ಲಿಮೆಂಟ್ ಮಾಡೋ ಅಧಿಕಾರಿಗಳು ಚೆನ್ನಾಗಿರಬೇಕು. ಈ ನಿಟ್ಟಿನಲ್ಲಿ ಯಾರೇ ತಪ್ಪು ಮಾಡಲಿ ಅದಕ್ಕೆ ಶಿಕ್ಷೆ ಕೊಡಬೇಕು, ಭಯ ಬರಬೇಕು ಜನರಿಗೆಲ್ಲನೂ. ಇದು ಮಾಡಬಾರ್ದು, ಸಮಾಜಕ್ಕೆ ಒಳ್ಳೆಯದಲ್ಲ, ನಮ್ಮ ಜನಾಂಗ ಉಳಿಬೇಕು, ಮುಂದೆ ಸ್ತ್ರೀಗಳು ಉಳಿಬೇಕು ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಅದನ್ನು ನಾವು ಸಪೋರ್ಟ್ ಮಾಡಬಾರ್ದು. ಆ ಸಪೋರ್ಟ್ ಮಾಡಿದ ಜನರು ಯಾರೇ ಬರಲಿ, ಅದು ಅಂಶಗಳು ನಿಮ್ಮ ಗಮನಕ್ಕೆ ಬಂದರೆ ಅದು ಖಂಡನೀಯ. ಅದಕ್ಕೆ ನಮ್ಮ ಕಾನೂನಲ್ಲಿ ಎಷ್ಟು ಕಠಿಣವಾದ ಶಿಕ್ಷೆ ಇದೆಯೋ ಅಷ್ಟೊಂದು ಕಠಿಣ ಶಿಕ್ಷೆ ಬೀಳಲಿ, ಅದರಿಂದ ಯಾವುದೂ ತಪ್ಪಿಸ್ಕೋಬಾರ್ದು ಅಂತ ನಾನೊಂದು ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷನಾಗಿ ಈ ಮಾತು ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇತ್ತೀಚಿನ ದಿನಗಳಲ್ಲಿ ಇದೊಂದು ರೀತಿ ಕಳ್ಳತನ ಮಾರ್ಗವಾಗಿ ಪತ್ತೆ, ಕೆಲವರು ದುಡ್ಡು ಹಣದ ಆಸೆಗೋಸ್ಕರ ಹಾಸ್ಪಿಟಲ್ ಪತ್ತೆ ಮಾಡ್ತಿದ್ದಾರೆ ಅಂತ. ನಿಜ. ಏನು ಮಾಡೋದು ಹೇಳಿ, ಮನುಷ್ಯನ ಸ್ವಭಾವಗಳು ಕೆಲವೆಲ್ಲ ಮಾಡಬಾರ್ದು. ಹಣ ಮಾಡೋದಕ್ಕೆ ಎಷ್ಟು ದಾರಿ ಇದೆ. ಡಾಕ್ಟ್ರುಗಳಾಗಬೇಕಾ? ಡಾಕ್ಟ್ರುಗಳಾಗುವಾಗ ನಮ್ಮದೇನು ಹಿಪೋಕ್ರೇಟ್ಸ್ ಓದ್ತಿದೆ, ಪ್ರಮಾಣ ಮಾಡ್ತೀವಿ, ತಪ್ಪು ಮಾಡಬಾರ್ದು. ಮನುಷ್ಯನ ಒಂದು ಏನಂತೆ ಮಾನವೀಯತೆ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಹಾರ್ಮ್ ಮಾಡಲ್ಲ, ಯಾವುದೇ ಜೀವಿಗೆ, ಪ್ರಾಣ ಇರುವಂಥ ಜೀವಿಗೆ ನಾವು ಹಾರ್ಮ್ ಮಾಡಲ್ಲ ಅಂತ ಪ್ರಮಾಣ ಮಾಡ್ತೀವಿ. ಆ ಥರ ಪ್ರಮಾಣ ಮಾಡಿರುವಾಗ ಒಂದು ಇರೋ ಪ್ರಾಣನ ಬಲಿ ಕೊಡೋದಾಗಲಿ, ಆ ಪ್ರಾಣಕ್ಕೆ ತೊಂದರೆ ಕೊಡುವಂಥದ್ದಾಗಲಿ ಮಾಡಿದ್ರೆ ಅದು ಖಂಡಿತ ಖಂಡನೀಯ. ಮಾಡಬಾರ್ದು. ಎಲ್ಲ ಒಮ್ಮನಸ್ಸಿಂದ ಎಲ್ಲ ಸಂಘ ಸಂಸ್ಥೆಗಳಾಗಲಿ, ಸರ್ಕಾರ ಆಗಲಿ ಎಲ್ಲ ಒಟ್ಟಿಗೆ ಅದನ್ನು ಖಂಡಿಸಬೇಕು. ಈ ರೀತಿ ಎಲ್ಲೇ ಮಾಡಲಿ ಅದಕ್ಕೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಈ ಸಂವಿಧಾನ. ಈಗ ಕೋಲಾರದಲ್ಲಿ ಆ ರೀತಿ ಪತ್ತೆ ಮಾಡೋದು ನಡೀತಾ ಇದೆಯಾ? ಏನೋ ಜನ ಹೇಳ್ತಾರಪ್ಪ, ನನ್ನ ಗಮನಕ್ಕೆ ಬಂದಿಲ್ಲ ನಿಜವಾಗ್ಲೂ. ನಡೀತದೆ ಅಂತ ಹೇಳ್ತಾರೆ, ಇದುವರೆಗೂ ನನ್ನ ಗಮನಕ್ಕೆ ಬಂದಿಲ್ಲ. ಇವನ್ ನೆನ್ನೆ ಮೊನ್ನೆ ಸಹ ನಾನು ನಮ್ಮ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಡಾಕ್ಟರ್ ಜಗದೀಶ್ಗೆ ಮತ್ತು ಇನ್ನೊಬ್ಬ ಡಾಕ್ಟರ್ ಚಂದನ್ ಅಂತಿದ್ದಾರೆ, ಹೇಳಿದೆ ನೋಡಿ ಈ ಥರ ನಿಮ್ಮ ಗಮನಕ್ಕೆ ಏನೇ ಬಂದರೆ ಕಾನೂನು ಪ್ರಕಾರ ಅದು ಏನು ಶಿಕ್ಷೆ ಮಾಡ್ತಿರೋ ಮಾಡಿ ದಯವಿಟ್ಟು ಅಂತ ಹೇಳಿದ್ದೀನಿ. ಹೇಳ್ತಾರೆ ಪೇಷಂಟ್ಗಳು, ಅವ್ರು ದೊಡ್ಡ ಕಳ್ಳರು, ಬರೋರು ಮಾಡಿಸ್ಕೊಂಬಂದಿನಿ ಅಂತ ಹೇಳ್ತಾರ. ಏನು ಮಾಡೋದು? ತಪ್ಪು, ಸುಳ್ಳು ಹೇಳಲ್ಲ. ಭಾಳಷ್ಟು ಜನ ಅಬಾರ್ಷನ್ಗಳಿಗೆ ಅದೊಂದು ದಂಧೆ. ನಿಮ್ಗೇನು ನೀವೇನು ಮೀಡಿಯಾದಲ್ಲಿದ್ದೀರಿ, ನಿಮ್ಗೆ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತೆಲ್ಲ ಗೊತ್ತಿದೆ. ಎಷ್ಟು ಜನ ಲೂಟಿ ಮಾಡ್ತಾರೆ ಈ ಕಾರಣದಿಂದ ಅಂತಲೂ ಗೊತ್ತಿದೆ. ಫಸ್ಟ್ ಆಫ್ ಆಲು ಜನ ಹೇಳೋದಿಲ್ಲ. ಸೆಕೆಂಡ್ಲಿ, ನಮ್ಮಲ್ಲಿ ಅದೇನು ಕಾರಣಕ್ಕೋ ಗೊತ್ತಿಲ್ಲ, ಸೆಕ್ಸ್ ಡಿಟೆಕ್ಷನ್ ಮಾಡ್ಕೊಂಡಿದ್ದಾರೋ ಮಾಡದೆ ಬರ್ತಾರೋ ಅಬಾರ್ಷನ್ ಬೇಕು ಅಂತ ಬರ್ತಾರೆ. ಅಬಾರ್ಷನ್ ಬೇಕು ಅಂತ ಬರೋದಾಗ್ಲೇ ಅದು ಏನು ಒಳ್ಳೆ ಅಬಾರ್ಷನ್ ಇರ್ಬೋದು ನನಗೆ ಗೊತ್ತಿಲ್ಲ ನನಗೆ, ಅಥವಾ ಸೆಕ್ಸ್ ಡಿಟೆಕ್ಷನಿಂದ ಗೊತ್ತಿಲ್ಲ, ಬೇಕಂತ ಜಾಸ್ತಿ ಹೇಳಿದ್ದೀನಲ್ಲ, ಒಂದು 50,000 ಹೇಳ್ರಿ ಅಂತ ಹೇಳಿದ್ದೀನಿ. 50,000 ಅಂತ ತಕ್ಷಣ ಹೊಟ್ಟು ಹೋಗ್ತಾರೆ. ಅದೇನಕ್ಕೆ ನನ್ನ ಕೈಲಿ ಮಾಡೋಕ್ಕೆ ಬರೋಲ್ಲ ಅಂತಲ್ಲ, ಅದು ಏನೋ ಅದು ಡಿಸ್ಕರೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು, ಅದು ಸೆಕ್ಸ್ ಡಿಟೆಕ್ಷನ್ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು, ಆ ಅಬಾರ್ಷನ್ನ ಡಿಸ್ಕರೇಜ್ ಮಾಡಬೇಕು. ಇರ್ಬೋದು, ನಿಜ, ಕೆಲವು ಸೆಂಟರ್ಸ್ ಇಟ್ಕೊಂಡಿರ್ಬೋದು. ಬಟ್ ಇದನ್ನು ಯಾಕೆ ಒಂದು ನಾವು
ಸಂಪೂರ್ಣ ಇದನ್ನು ನಿರ್ಮೂಲ ಮಾಡೋಕ್ಕಾಗದಿರೋದಕ್ಕೆ ಇನ್ನೊಂದು ಕಾರಣ ಇದೆ. ಏನಪ್ಪ ಅಂದರೆ ಈ ಅಬಾರ್ಷನ್ ಪಿಲ್ಸ್ ಅಂತ ಸಿಗುತ್ತೆ, ಇದೆಲ್ಲ ಮೆಡಿಕಲ್ ಸ್ಟೋರ್ಸಲ್ಲೂ ಸಿಗುತ್ತೆ. ಅಬಾರ್ಷನ್ ಪಿಲ್ ಅಂತ ಎಲ್ಲ ಬರೀ 200 ರೂಪಾಯಿ 300 ರೂಪಾಯಿ. ಈಗೇನು ಗೂಗಲ್ ಇದೆ, ಎಲ್ಲ ತಿಳ್ಕೊಂಬಿಡ್ತಾರೆ. ಈ ವಿಷಯದಲ್ಲಿ ಇವನು ನಾನು DC ಹತ್ರ 2-3 ಮೀಟಿಂಗ್ನಲ್ಲಿ ನಮ್ಮ ಇವರು ಡ್ರಗ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೀನಿ, ನಮ್ಮ DHOಗೆ ಹೇಳಿದ್ದೀನಿ, ಒಂದು ಸರ್ಕ್ಯುಲರ್ ಕಳಿಸಿ ಎಲ್ಲ ಕ್ಲಿನಿಕ್ಸ್ಗೆ, ನರ್ಸಿಂಗ್ ಹೋಮ್ಸ್ಗೆ ಪ್ರತಿ ತಿಂಗಳು ಅಬಾರ್ಷನ್ ಪಿಲ್ಸ್ ಎಷ್ಟು ಸೇಲ್ ಮಾಡ್ತೀರಿ ಅಂತ ಮಾಹಿತಿ ತಗೊಂಡು ನೀವು ಅದನ್ನು ಡಿಸ್ಪ್ಲೇ ಮಾಡಿ. ಅಟ್ಲೀಸ್ಟ್ ನಮಗೆ ಎಷ್ಟು ಅಬಾರ್ಷನ್ಸ್ ಆಗ್ತಾಯಿದೆ ಜಿಲ್ಲೆನಲ್ಲಿ ಅಂತ ಒಂದು ಐಡಿಯಾ ಬರುತ್ತೆ ಅಂತ ಇತ್ತೀಚೆಗೆ ಹೋದ ತಿಂಗಳೇ ನಾನು ಜಿಲ್ಲಾಧಿಕಾರಿ ಮುಂದೆ ನಾನು DHOಗೆಲ್ಲ ಹಿಡಿದ್ದೀನಿ. ಫೈನಲ್ ಸರ್ ನಿಮ್ಮ ಹೇಳಿ. ಒಪಿನಿಯನ್ ಏನು ಹೇಳ್ತಾರೆ ಸರ್? ಪಬ್ಲಿಕ್ ಆಗಿ ಅಧಿಕಾರಿಗಳಿಗೆ ಏನು ಹೇಳಿ ಸರ್? ಪಬ್ಲಿಕ್ ಜನರಿಗೆ ನಾನು ಆಗಲೇ ಹೇಳಿದ್ದೀನಿ, ಏನು ಸಂಸಾರದಲ್ಲಿ ಶುರು ಮಾಡಬೇಕು ಇದಕ್ಕೆ ವಿರೋಧ. ಇದಕ್ಕೆ ಎರಡನೇದು ಅಧಿಕಾರಿಗಳು ಗಮನಕ್ಕೆ ಬಂದರೆ ಇದು ಕಠಿಣ ಶಿಕ್ಷೆ ಕೊಡಬೇಕು. ಮತ್ತು ಎಲ್ಲ ನಮ್ಮ ಏನಂತಾರೆ NGOಗಳು ಪ್ರತಿಯೊಬ್ಬರು ಇನ್ನು ಹೋರಾಟ ಮಾಡಬೇಕು, ಹೋರಾಟ ಮಾಡಬೇಕು. ಇಲ್ಲ ಮುಂದೆ ಹೆಣ್ಮಕ್ಳೇ ಸಿಗಲ್ಲ ಮದುವೆ ಆಗೋದಕ್ಕೆ. ಆ ಸ್ಥಿತಿ ಬರ್ಬೋದು ಮುಂದೆ. ನಾವೆಲ್ಲರೂ ಒಟ್ಟಿಗೆ ಇದರಲ್ಲಿ ನಾವು ಒಂದು ಶ್ರಮ ತಗೊಳ್ಳಿಲ್ಲ ಅಂದರೆ. ನಮಸ್ಕಾರ.